ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ದೇಶದ ತುಂಬ ದೊಡ್ಡ ಸುದ್ದಿ, ದೊಡ್ಡ ಚರ್ಚೆ. ಸಂಸತ್ತಿನಲ್ಲಿ ನಮ್ಮ ಮೋದಿಜಿಯವರು ಮಾತನಾಡಿಲ್ಲ, ರಾಷ್ಟ್ರಪತಿಯವರಿಗೆ ಗೌರವ ಸಲ್ಲಿಸುವಂಥ ಮಾತುಗಳನ್ನ ಆಡಲೇ ಇಲ್ಲ. ಯಾಕಂದ್ರೆ ಭಯ, ಆಪತ್ತು. ಯಾರಿಂದ? ವಿರೋಧ ಪಕ್ಷಗಳಿಂದ ಆಗಿರ್ಬೋದು, ಮತ್ತಾರಿಂದ ಆಗಿರ್ಬೋದು, ಇನ್ನುಳಿದ ಯಾವುದೇ ಸಂಸ್ಥೆಯಿಂದ ಆಗಿರ್ಬೋದು. ಇದಕ್ಕೆ ಉತ್ತರ ಕೊಟ್ಟವರು ಯಾರು? ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಸ್ವತಃ ಓಂ ಬಿರ್ಲಾ ಅವರು, ನಮ್ಮ ಸಭಾಪತಿಗಳು. ಇಲ್ಲ ಅವರಿಗೆ ಭಯ ಬರೋದಕ್ಕಂತ. ಸಂಸತ್ತರಿ ನಮ್ಮ ದೇಶದ ಅತ್ಯುನ್ನತ ಮಹಾಪಂಚಾಯತ್ ಅದು. ಅಲ್ಲಿ ನಮ್ಮ ಮೋದಿಜಿಯವರಿಗೆ ಆಪತ್ತು, ಜೀವದ ಭಯ ಅದ ಅಂದರೆ ಇನ್ನು ಈ ದೇಶದ ಪರಿಸ್ಥಿತಿ ಏನು ಇವತ್ತು ಕೇಳುವಂಥದ್ದಾಗಲ್ಲ. ಇವತ್ತು ವಿರೋಧ ಪಕ್ಷಗಳು ಮಾತಾಡ್ತಿರ್ಬೋದಿಲ್ಲ ಅಂತಲ್ಲ. ಮೋದಿಯವರು ಅವ್ರಿಗೆ ಒಂದು ಪ್ರೆಸ್ ಕರೀಲಿಲ್ಲ, ಒಂದು ಮಾತಾಡಲಿಲ್ಲ, ಧೈರ್ಯ ಇಲ್ಲ, ಏನೆಲ್ಲ ಮಾತಾಡಲಿಲ್ಲ ಅವರು ಅಭಿಪ್ರಾಯ ಸರಿಯೋ ತಪ್ಪು ಜನಕ್ಕೆ ಬಿಟ್ಟಂಥದ್ದು. ಆದರೆ ಜನ ಏನು ಮಾತಾಡ್ತಾ ಇದ್ದಾರೆ ಈ ದಿಶೆಯಲ್ಲಿ ಅಂತ. ಅದರಲ್ಲೂ ವಿಶೇಷವಾಗಿ ಒಂದು ಫೇಸ್ಬುಕ್ದಲ್ಲಿ ಗಿರಿಧರ್ ಕಾರ್ಕಳ್ ಅನ್ನುವಂಥ ಲೇಖಕರು ಒಂದು ಮಾತನ್ನು ಹೇಳಿದಾರೆ. ಏನಪ್ಪ ಇದು, ಎಂಥ ಮಾತು ಹೇಳಿದಾರೆ, ಏನು ಹೇಳಿದ್ದಾರೆ ನೋಡು. ಯಾಕೆ ಜನಸಾಮಾನ್ಯರ ಮಾತನ್ನು ಅವ್ರು ಹೇಳ್ತಾ ಇರ್ತಾರೆ. ಈಗ ರಾಜಕಾರಣಿಗಳು ಬಿಡೋರು. ಮಲ್ಲಿಕಾರ್ಜುನ ಖರ್ಗೆ ಅವ್ರೇನು ಹೇಳಿದರು, ಮಮತಾ ಬ್ಯಾನರ್ಜಿ ಅವ್ರು ಏನು ಹೇಳಿದರು, ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ನಮ್ಮ ಸಿದ್ದರಾಮಯ್ಯನವರು ಏನು ಹೇಳಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲ ಬಿಡೋಣ. ಯಾಕಪ್ಪ ಅಂತಂದ್ರೆ ಇವ್ರು ರಾಜಕೀಯ ಮಾಡ್ತಿರ್ತಾರೆ. ಹೆಂಗಾದ್ರೂ ಒಂದು ಎಲ್ಲಾದರೂ ಬೆನ್ನೆಯಲ್ಲೇ ಒಂದೇನಪ್ಪ ಕೂದಲು ಹುಡುಕೋ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಕಳ್ಳನ್ನು ಹುಡುಕೋ ಪ್ರಯತ್ನ ಮಾಡ್ತಿರ್ತಾರೆ. ಅದು ಅವ್ರು ಬಿಟ್ಟು ಬಿಡೋಣ. ಮಾತಾಡಲಿ, ಹೌದು ಮಾತಾಡೋದು ಸರಿ ಅದ. ಮತ್ತು ಯಾಕ್ರಿ ವಂದನಾರ್ಪಣೆ ಭಾಷಣವನ್ನು ಲೋಕಸಭೆಯಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದಕ್ಕೆ ಸ್ವತಃ ನಮ್ಮ ಸಭಾಪತಿ ಓಂ ಬಿರ್ಲಾ ಅವರು ಹೇಳಿಬಿಟ್ಟಿದ್ದಾರೆ. ಇದರಿಂದ ಸಹಜವಾಗಿ ಸಂಸತ್ತಲ್ಲಿ ನಮಗೆ ಸುರಕ್ಷತೆ ಇಲ್ಲಪ್ಪ ಅಂದ್ರೆ ಹೆಂಗಪ್ಪ ಪರಿಸ್ಥಿತಿ, ಯಾವ ಪ್ರಮಾಣಕ್ಕೆ ಬಂದಿರ್ತೀವಿ ನಾವು, ಏನು ಎಂತು ಅನ್ನುವಂಥ ಸುದೀರ್ಘ ಚರ್ಚೆ ನಡೀತಾ ಇದೆ. ಯಾರು ನಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ವಿರೋಧ ಪಕ್ಷಗಳಂತೂ ಏನೂ ಉಳಿಸ್ತಾ ಇಲ್ಲ ಮೋದಿಜಿ ಅವ್ರನ್ನ. 11 ವರ್ಷಗಳಿಂದ ಬಂದಾಗಿದ್ದಂತಹ ಒಂದು ದೊಡ್ಡ ಗೌರವ ಇವತ್ತು ಕಡಿಮೆ ಆಗ್ತಾ ಇದೆಯಾ ನಮ್ಮ ಮೋದಿಜಿ ಅವರಿಗೆ ಅಂತೇಳಿ ಜನಸಾಮಾನ್ಯ ಸಹಿತ ಅವ್ರನ್ನ ದೂರ ಸರಿತಾ ಇದ್ದಾರಾ ಈ ವಿಷಯದಲ್ಲೇ ಅಂತೇಳಿ. ಯಾಕಂದ್ರೆ 240 ಸೀಟ್ ಗೆದ್ದು ನಿಮಗೆ ಗೊತ್ತದ. ನಂತರ ಗೆಲ್ತಾ ಇದ್ದಾರೆ ಆ ಮಾತು ಬೇರೆ. ಆದರೆ ಅದಕ್ಕೆ ದೊಡ್ಡ ಆರೋಪ ಅದ. SIR ಒಂದು ಪರಿವೀಕ್ಷಣೆ ಮಾಡುವಂಥದ್ದು, ಅತ್ಯಂತ ಇಲ್ಲಿ ಹೊರಗಿಂದ ಬಂದು ಹೊರಗೆ ಹಾಕೋದು ಅನ್ನುವಂಥ ಒಂದು ಮೂಮೆಂಟನ್ನು SIR ಮೂಲಕ ಮಾಡ್ತಾ ಇದ್ದಾರೆ. ಆದರೆ ಹೊರಗಿಂದ ಎಷ್ಟು ಜನ ಬಂದಿದ್ದಾರೆ, ಯಾವ ದೇಶದವ್ರು, ಎಲ್ಲವರು, ಏನು ಇದುವರೆಗೆ ಅದು ಪತ್ತೆನ ನಮಗೆ ಸಿಕ್ಕಿಲ್ಲ. ಎಲ್ಲಿಂದ ಬಂದ್ರಪ್ಪ, ಯಾವ ದೇಶದವರು, ಎಲ್ಲಿ ಬಾಂಗ್ಲಾದೇಶ ಬಂದರು, ಪಾಕಿಸ್ತಾನದ ಬಂದರು, ಮತ್ತೆಲ್ಲಿ ಬಂದರು, ಅವೆಲ್ಲ ಹುಡುಕಿದಾಗ ಮಾನ್ಯನೋ 300 400 ಹೀಗೆಲ್ಲ ಲಿಸ್ಟ್ ಕರ್ನಾಟಕದಿಂದ ಬರ್ತಾಯಿದೆ. 600 ಇಂಡಿಯಾದಿಂದ ಎಷ್ಟು ಬರ್ತದೆ, ಎಷ್ಟು ಅವರೆಲ್ಲ ಹೊರಗಿನವ್ರನ್ನ ಇವರಿಗೆ ಕಿತ್ತಾಕಿದ್ದೆಲ್ಲ ಅನ್ನೋದು ಇವತ್ತು ಉತ್ತರ ಕೊಡಬೇಕಾಗಿದೆ. ಇಲೆಕ್ಷನ್ ಕಮಿಷನ್ ಕೊಡಬೇಕಾಗಿದೆ. ಅದಿರಲಿ, ಸುಪ್ರೀಂ ಕೋರ್ಟ್ ಹೇಳೋದ ಕೇಸ ಏನಾಗ್ತದೆ ಆಗಲಿ. ಆದರೆ ಇಲ್ಲೇ ನಮ್ಮ ಜನಸಾಮಾನ್ಯರು ಏನು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನೋ ಹೇಳಿ ನಾನು ಚರ್ಚೆ ಗಿರಿಧರ್ ಕಾರ್ಕಳ್ ಅನ್ನುವಂಥವ್ರು ಒಂದು ಮಾತು ಮಾತಾಡ್ತಾರೆ. ಏನಪ್ಪ ಅಂದ್ರೆ, ಈ ದೇಶದ ಪ್ರಧಾನಿಗೆ ಸಂಸತ್ತಿನೊಳಗೆ ರಕ್ಷಣೆ ಇಲ್ಲವೆಂದಾದರೆ, ಸಂಸತ್ತಿನೊಳಗೆ ರಕ್ಷಣೆ ಇಲ್ಲ ಅವ್ರಿಗೆ, ಹಂಗಂದ್ರೆ ಸಂಸತ್ತಿನ ಹೊರಗಿರುವ 140 ಕೋಟಿ ಮಂದಿಯನ್ನು ಯಾರು ರಕ್ಷಿಸುತ್ತಾರೆ? ಇವತ್ತು ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತಿನ ಇನ್ನುಳಿದ ಅನೇಕ ಜನ ಬಿದ್ದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ರಿ ಅವ್ರಿಗೆ ಇಲ್ಲಂದ್ರೆ ಹೆಂಗೆ? ಪ್ರಜಾಪ್ರಭುತ್ವ ಹನಕ್ಕೆ ಬಂದರೆ ಬಹುಶಃ ಇದೇ ಇರಬೇಕು. ಪ್ರಜಾಪ್ರಭುತ್ವ ಹನಕ್ಕೆ ಇದೆ. ಯಾಕಂದರೆ ಸಂಸತ್ತಿನೊಳಗೆ ಉತ್ತರ ಕೊಡಬೇಕಾಗಿದ್ದವರು ಇದಕ್ಕೆ ನಮ್ಮ ರಾಷ್ಟ್ರಪತಿಯವರ ವಂದನಾ ಮಾತಾಡಿದ್ದಕ್ಕೆ ಒಂದು ಭಾಷಣಕ್ಕೆ ಉತ್ತರ ಕೊಡಬೇಕಾಗಿತ್ತು.